ರಾಷ್ಟ್ರೀಯ ತಂತ್ರಜ್ಞಾನ ಸೌಲಭ್ಯ ಕೇಂದ್ರದ ಕಟ್ಟಡಕ್ಕೆ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಖಾತೆ ಸಚಿವ ಜತಿನ್ ರಾಮ್ ಮಾಂಜಿ ಬೆಂಗಳೂರಿನಲ್ಲಿಂದು ಶಿಲಾನ್ಯಾಸ ನೆರವೇರಿಸಿದರು. ಈ ವೇಳೆ ಎಂಎಸ್ಎಂಇ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ, ಸಂಸದ ಡಾ ಸಿಎನ್ ಮಂಜುನಾಥ್, ಶಾಸಕರಾದ ಮುನಿರಾಜು, ಮುನಿರತ್ನ ಮತ್ತಿತರರು ಉಪಸ್ಥಿತರಿದ್ದರು. Subhranshu Shekhar Acharya, CMD, NSI. ಸೊ ಹಾಗಾಗಿ ಮತ್ತಷ್ಟು ಅಭಿವೃದ್ಧಿಗಾಗಿ ಈ ಒಂದು ಕ್ಷೇತ್ರ ಬಹಳಷ್ಟು ಕೊಡುಗೆ ನೀಡುತ್ತದೆ ಅಂತ ಹೇಳ್ತಾ ತಮ್ಮೆಲ್ಲರ ಬಳಿಕ ಜಿತನ್ ರಾಮ್ ಮಾಂಜಿ, ಎಂಎಸ್ಎಂಇ ಕ್ಷೇತ್ರ ದೇಶದ ಅಭಿವೃದ್ಧಿಯ ನಕ್ಷೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದ್ದು, ಉದ್ಯೋಗ ಮತ್ತು ಆರ್ಥಿಕತೆಗೆ ಅತಿ ಹೆಚ್ಚು ಕೊಡುಗೆ ನೀಡುತ್ತಿರುವ ಕ್ಷೇತ್ರವಾಗಿದೆ. ಯುವ ಜನರು ಕೌಶಲ್ಯ ಹೊಂದಬೇಕು, ಕೌಶಲ್ಯ ಭಾರತದಿಂದ ಉದ್ಯೋಗ ಆತ್ಮನಿರ್ಭರ ಸಾಧ್ಯವಾಗಲು ಸಾಧ್ಯ ಎಂಬ ದೂರದೃಷ್ಟಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಕಿಲ್ ಇಂಡಿಯಾ, ಡಿಜಿಟಲ್ ಇಂಡಿಯಾದಂಥ ಯೋಜನೆಗಳನ್ನು ಜಾರಿಗೊಳಿಸಿದ್ದಾರೆ. ಯುವ ಜನರು ಇವುಗಳ ಲಾಭ ಪಡೆಯುವ ಮೂಲಕ ಸಬಲೀಕರಣ ಹೊಂದಬೇಕು ಎಂದು ಹೇಳಿದರು. ये जो 53 टेक्नोलॉजी सेंटर है उसमें 29 काम कर रहा है, 29 ಶೋಭಾ ಕರಂದ್ಲಾಜೆ, ಏಷ್ಯಾದಲ್ಲೇ ಅತಿದೊಡ್ಡ ಕೈಗಾರಿಕಾ ಪ್ರದೇಶವಾದ ಪೀಣ್ಯದಲ್ಲಿ ಸುಮಾರು 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ಕೈಗಾರಿಕಾ ತರಬೇತಿ ನಿರ್ಮಾಣವಾಗಲಿರುವುದು ಸಂತೋಷದ ಸಂಗತಿ. ಬೆಂಗಳೂರಿನಲ್ಲಿ ವಾಹನ ದಟ್ಟಣೆ ಹೆಚ್ಚುತ್ತಿದ್ದು, ಯುವಜನರು ನಿತ್ಯ ಕೈಗಾರಿಕಾ ಕೇಂದ್ರಗಳಿಗೆ ತೆರಳಿ ತರಬೇತಿ ಪಡೆಯುವುದು ಸರಳವಾಗಿಲ್ಲ. ಪೀಣ್ಯದಲ್ಲೇ ಕೃತಕ ಬುದ್ಧಿಮತ್ತೆ, ರೋಬೋಟಿಕ್ಸ್ ಇತ್ಯಾದಿ ಆಧುನಿಕ ತಂತ್ರಜ್ಞಾನ ಹೊಂದಿರುವ ತರಬೇತಿ ಕೇಂದ್ರ ಆರಂಭವಾಗಲಿರುವುದು ಭವಿಷ್ಯದ ಉದ್ಯೋಗ ಮಾರುಕಟ್ಟೆ ವಿಸ್ತರಣೆಗೆ ಪೂರಕವಾಗಿವೆ ಎಂದು ಅಭಿಪ್ರಾಯಪಟ್ಟರು. ಡಾ ಸಿಎನ್ ಮಂಜುನಾಥ್, ಸಿಲಿಕಾನ್ ವ್ಯಾಲಿ ಸ್ಟಾರ್ಟ್ಅಪ್ ವ್ಯಾಲಿ ಆಗಿರುವ ಬೆಂಗಳೂರು ಮುಂದೆ ಎಂಎಸ್ಎಂಇ ವ್ಯಾಲಿ ಆಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. and democracy and digital power as well as diaspora. ಇದೇ ವೇಳೆ ಪರಿಶಿಷ್ಟ ವರ್ಗ ಯೋಜನೆಯಡಿ ತರಬೇತಿ ಪಡೆದು ಉದ್ಯೋಗ ಆರಂಭಿಸಿದ ಉದಯೋನ್ಮುಖ ಉದ್ಯಮಿಗಳಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು.